ನಾ ಹೇಳಿದ್ದೇನು ಮನೆ ಊಟ ಇದ್ದರೆ ಚಿಕ್ಕವ್ರಿಗೆ ಊಟನೂ ಹಾಕ್ಬೋದು, ಯಾರಿಗೆ ಸೌಂಡ್ ತರ್ಪಣ ಅದು ಇಂಪಾರ್ಟೆಂಟ್. ತರ್ಪಣ ಕೊಡೋರು ಮಾತ್ರ ಕಾಯ್ದಿಟ್ಟು ಸ್ನಾನ ಮಾಡಿ ಸ್ವಲ್ಪ ಕೊಟ್ಟು ಮಾಡ್ಬೋದು. ಉಳಿದವರೆಲ್ಲ ಕಾಯ್ಬೇಕಾದ ಕಾರಣ ಇಲ್ಲ. ಹಾಂ ಹಾಂ ಕಾಯ್ಬೇಕಾಯ್ತು. ಹಾಂ ಹಾಂ ಅವ್ರ ಕಾದ್ರೆ ಒಳ್ಳೆಯದು. ಅದು ಹೆಚ್ಚು ಪುಣ್ಯ ಬರೋ ಪ್ರಸಂಗ ಅದು. ಓಂ ನಾರಾಯಣಂ ಗುಣ ಸರ್ವೈರುದೀರ್ಣಂ ದೋಷವಲ್. ಕಾದು ಮಾಡಿದರೆ ತಪ್ಪಲ್ಲ, ಭಾಳ ಪುಣ್ಯ ಬರುತ್ತೆ, ಅದೇನು ಇಲ್ಲ ಅಂತಲ್ಲ. ಬಟ್ ದೋಷ ಅಲ್ಲ. ಗ್ರಹಣ ಕಾಲಕ್ಕೆ ವೇದ ಅದು ಹಾಗೆಲ್ಲ ಇಲ್ಲ. ವೇದ ಇದ್ದಾಗೆ ಏಕಾಸಿ ಇದು ಹಾಗೆಲ್ಲ ತಿಳ್ಕೊಳಕ್ಕೆ ಹೋಗ್ಬಾರ್ದು. ಓಂ ನಾರಾಯಣಂ. ಹಾಂ ಆಗದಿದ್ದರೆ ಬಿಡಬೇಕಾಗಿಲ್ಲ. ನಿಮಗೆ ಸೆಕ್ಯೂರಿಟಿ ನಿಮಗೆ ಕಾಫಿ ತಿಂಡಿ ಕೊಂಡು ಮಾಡೋದಕ್ಕಿಂತ ಬೆಳಿಗ್ಗೆ ಮಾಡೋದೇ ಭಾಷೆ ಉಪಯೋಗ ಇರೋದನ್ನು ಕೊಟ್ಟರೆ ಅರ್ಥ ಅದು ಉತ್ತಮ, ಅದು ಬಿಡೋದಕ್ಕಿಂತ. ಇದು ಏಕಾದಶಿ ಟೈಪ್ ಅಲ್ಲ. ಅದೇ ಹೇಳಿ ಎಲ್ಲರಿಗೂ ಅಷ್ಟೇ. 80 ವರ್ಷ ಕಡಿಮೆ ಇದ್ದರೂ ಕೂಡ ಅನಾರೋಗ್ಯ ಇದ್ರೂ ಮಾಡ್ಬೋದು, ಗೊತ್ತಾಯ್ತಾ? ಅದು ಪ್ರಧಾನ, ಒಟ್ಟು ಅದು ಕಾರ್ಯ ಪ್ರಧಾನ ಆಗಬೇಕು. ಟೈಮ್ ತಕ್ಕಂತೆ ಮಾಡೋದು ಎಲ್ಲ ಮಾಡಿದರೆ ತುಂಬ ಒಳ್ಳೆಯದು, ತಪ್ಪಲ್ಲ. ವಿಷ್ಣು ಪಂಚಕ ಪುಣ್ಯ, ಬಟ್ ಕಂಪಲ್ಸರಿ ಅಲ್ಲ ಆ ಥರ. ಅದು ಇವರಿಗೆ ಮಾಡಿದಷ್ಟು ಒಳ್ಳೇದು. ಯಾವ ಪುಣ್ಯ ಅಧಿಕ, ಅದು ಪುಣ್ಯತಮ ಅಂತ ಹಾಕಿರ್ತಾರೆ. ಪುಣ್ಯತಮ ಕಾಲ ಅಂತ ಹಾಕ್ತಾರೆ ಹೊರತು ನಿಷಿದ್ಧ ಕಾಲ ಅಂತ ಹಾಕೋದಿಲ್ಲ. ಅಂಶಾಧಿಕರಣ ಇನ್ನು ಎಷ್ಟು ಸ್ವಲ್ಪ ಇದೆಯಾ? ಇಲ್ಲದೆ ವಾಸುದೇವ ಓಂ ಅನುಜ್ಞಾ ಪರಿಹಾರವು ದೇಹ ಸಂಬಂಧ ಜ್ಯೋತಿರಾಧಿವತೆ ಪರಾನುಜ್ಞೆಯ ಪ್ರವೃತ್ತಿ ಪರತೋ ಬಂಧ ನಿವೃತ್ತಿಶ್ಚ ಜೀವಸ್ಯ ಪ್ರತೀಯತೆ ಅಂಶತ್ವೇ ದೇಹ ಸಂಬಂಧಾತ್ ಯ ಆತ್ಮಾನಮಂತರೋ ಯಮಯತಿ ತಮೇವ ವಿದ್ವಾನ್ ಅಮೃತಯ ಭವತಿ ಇತ್ಯಾದಿನ ನತು ಪರಸ್ಯ. ವಾಸುದೇವ ಈಗೊಂದು ಪ್ರಶ್ನೆ ಬಂತು. ಪರಾನುಜ್ಞೆಯ ಪ್ರವೃತ್ತಿ ಪರತೋ ಬಂಧ ನಿವೃತ್ತಿ. ಪರಮಾತ್ಮನ ಅನುಗ್ರಹದಿಂದಲೇ ಪ್ರವೃತ್ತಿ, ಪರಮಾತ್ಮನ ಅನುಗ್ರಹದಿಂದಲೇ ಬಂಧ ನಿವೃತ್ತಿ ಅಂತಿದೆ. ಜೀವಸ್ಯ ಪ್ರತೀಯತೆ ಹೇಳಿದ್ದಾರೆ. ಅಂಶತ್ವೇಪಿ ದೇಹ ಸಂಬಂಧ ಆತ್ಮಾನಮಂತರೋ ಯಮಯತಿ ತಮೇವ ವಿದ್ವಾನ್ ಅಮೃತಯ ಭವತಿ ಇತ್ಯಾದಿನ ನತು ಪರಸ್ಯ. ಆದರೆ ಏನು ಬಂತೀಗ ಒಂದು ಪ್ರಶ್ನೆ ಬಂತು. ದೇವರ ಅಂಶ ಅಂತ ಹೇಳಿದ ಮೇಲೆ ಅಂಶಕ್ಕಾಗಿದ್ದೇನಾಗಬೇಕು? ಕಾಲು ಕಟ್ತಾನೆ, ಇಡೀ ದೇಹ ಮುಂದಕ್ಕೆ ಹೋಗೋದಿಲ್ಲ, ಕಾಲು ಮಾತ್ರ ಹೋಗೋದಿಲ್ಲ ಅಲ್ಲ. ಅದೇ ರೀತಿಯೇ ಜೀವ ಅಂಶ ಅಂದಮೇಲೆ ಪರಮಾತ್ಮನ ಅಂಶ ಅಂದಮೇಲೆ ದೇವರು ಏನಾಗಬೇಕೀಗ? ಪರಮಾತ್ಮನಿಗೂ ಬಂಧನ ಉಂಟು ಅಂತ ಪ್ರಶ್ನೆ. ಈಗ ಪರಮಾತ್ಮ ಬಂಧನ ಆಗ್ತಾನಂತೆ ಅಲ್ಲ, ಅದಕ್ಕೆ ಭಿನ್ನಾಂಶ ಅಂತ ಹೇಳಿದ್ದೆ. ಸ್ವರೂಪಾಂಶ ಆಗಿದ್ರೆ ಏನಾಗ್ತಿತ್ತು? ಆಗಲೇಬೇಕಾಗಿತ್ತು, ಹಾಗಿಲ್ಲ. ಅದನ್ನು ಹೇಳ್ತಾರೆ. ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ. ಅದಕ್ಕೆ ನತು ಪರಸ್ಯ, ಬಂಧ ಪರಮಾತ್ಮನಿಗೆಲ್ಲ ಇರೋದು. ಯಾರಿಗಿರೋದು? ಜೀವನಿಗಷ್ಟೇ. ವಾಸುದೇವ ಸಂಕರ್ಷಣ ಪ್ರದ್ಯುಮ್ನು ಅಂತ ತಮಾಷೆಯೇ. ಒಬ್ಬ ಪೊಲೀಸ್ ಕಾಲಲ್ಲಿ ಹಿಡ್ಕೊಂಡು ಹೋಗ್ತಾನೆ, ಹಿಡ್ಕೊಂಡ್ಬಿಟ್ಟು ಏನೋ ಬೇಡಿ ಹಾಕಿಬಿಟ್ಟು. ಇಬ್ರಿಗೂ ಬಂಧ ಇದೆ. ಸ್ವಾರಸ್ಯ ಯಾವ ಬಂಧ ಇದೆ? ಅವನಿಗೆ ಹಿಡ್ಕೊಂಡು ಇವನು ಹೇಳಿದೆ ಹಿಡ್ಕೊಂಬ ಅವನ್ನ ಅಂತೇಳಿ ಇವ್ರಿಗೆ ಒಂದು ಬಂಧ ಇದೆ. ಬಿಟ್ಟರೆ ಇವನೊಳಗೆ ಹೋಗ್ತಾರೆ, ಇವನು ಬಿಡಾಗಿಲ್ಲ. ಇವ್ರು ಬಂದ ನೇಚರ್ ಬೇರೆ. ಇವನು ಬಂದ ಅವನು ದುಡ್ಡು ತೊಗೊಳುತ್ತೆ, ಕೆಲಸ ಕೊಡುತ್ತೆ, ಅವನಿಗೆ ಜೈಲಿ ಹಾಕ್ತಾರೆ. ಬಂಧದ ರೀತಿ ಚೇಂಜ್ ಆಗ್ತದೆ. ಎಲ್ಲರಿಗೂ ಬಂಧನೇ. ರೋಗಿಗಳು ಎಷ್ಟು ಜನ ಇದ್ದರೂ ಕೂಡ ಆಫೀಸಲ್ಲಿ ಇದ್ದಾರೆ ಅಂದರೆ ಪೇಷಂಟ್ಸೇ. ಪೇಷಂಟ್ ಇದರಲ್ಲಿ ವ್ಯತ್ಯಾಸ. ಯಾವ ರೋಗ ಡಿಫರ್ ಆಗುತ್ತೆ ಹೊರತು ಪೇಷಂಟ್ ಈಸ್ ಪೇಷಂಟ್. ಆದರೆ ದೇವರಿಗೆ ಮಾತ್ರ ಏನಿಲ್ಲ. ಯಾರೋ ಒಂದು ಯಾಕೆ ಹಿಡ್ಕೊಂಬರಲಿ ಹಾಗೆಲ್ಲ ಕೇಳೋರಿಲ್ಲ, ಯಾರೂ ಇಲ್ಲ. ದೇವರು ಯಾಕೆ ಹೀಗೆ ಮಾಡಿದೆ ಯಾರೂ ಪ್ರಶ್ನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಗೊತ್ತಾಯ್ತಾ? ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧೋಹಂ ಮತ್ಸ್ಯ ಕೂರ್ಮೋ ವರಾಹೋ ನಾರಸಿಂಹೋ ವಾಮನೋ ರಾಮೋ ರಾಮ ಕೃಷ್ಣೋ ಬುದ್ಧ ಕಲ್ಕಿ ಅಹಂ ಶತದಾಹಂ ಸಹಸ್ರದಾಹಂ ಅಮಿತೋಹಂ ಅನಂತೋಹಂ ನೈವೈತೆ ಜಾಯಂತೆ ನ ಮ್ರಿಯಂತೆ ನೈಷಾಮನುಜ್ಞಾ ನ ಬಂಧೋ ನ ಮುಕ್ತಿ ಸರ್ವೇವ ಮಹೇತೆ ಪೂರ್ಣಾಃ ಅಜರಾಃ ಅಮೃತಾಃ ಪರಮಾಃ ಪರಾನಂದಾಃ ಇತಿ ಚತುರ್ವೇದ ಶಿಖಾಯ. ವಾಕ್ಯ ಎಷ್ಟು ಅಪೂರ್ವ ಇದೆ ನೋಡಿ. ದಶಾವತಾರಗಳು ಯಾವುದು ಕ್ಲಿಯರ್. ಬುದ್ಧ, ಬಲರಾಮನ ಹೆಸರು ಬಂದಿಲ್ಲ ಇದರೊಳಗೆ. ಇದು ಅರ್ಥ ಮಾಡ್ಕೊಂಡು ಶ್ರುತಿ ಸಮ್ಮತವಾದ ಆಚಾರ ಸಿದ್ಧಾಂತ. ಅದಕ್ಕೆ ಬಂಧೋಬತ್ತ ಸಕಲ ಶ್ರುತಿ ಸಮ್ಮತವು. ಶ್ರುತಿ ಸಮ್ಮತ. ಯಾರು ತಾರತಮ್ಯ ಒಪ್ಪೋದಿಲ್ಲ, ಯಾರನ್ನು ಸೇರಿಸ್ತಾರೆ, ಇದಕ್ಕೆ ವಿರುದ್ಧ ಆಗುತ್ತೆ. ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ 4 ರೂಪಗಳು, ವ್ಯೂಹ ರೂಪಗಳು. ಮತ್ಸ್ಯಾದಿ 10 ರೂಪಗಳು. ಆಮೇಲೆ ಶತಧಾಹಂ, ಶತಧ ಯಾವ್ಯಾವ ರೂಪಗಳು?
ನಾರಾಯಣ, ನರ, ಶೌರಿ ಮೊದಲಾದಗಳು 108 ರೂಪಗಳು, 100 ರೂಪಗಳು. ಅಹಂ ಸಹಸ್ರದ, ವಿಶ್ವಾದಿ ರೂಪಗಳು ಸಹಸ್ರದ. ಅಹಂ ಅಮಿತಃ, ಅಮಿತ ರೂಪಗಳು, ಅನಂತ ರೂಪಗಳು. ಅಮಿತ ಅಂತ ಹೇಳಿದರೆ ಪರಾದಿ ಬಹುರೂಪ, ಪರಾದಿ ರೂಪಗಳು. ಅನಂತ ಅಂತ ಹೇಳಿದರೆ ಅಜಿತಾದಿ ಅನಂತ ರೂಪಗಳು. ಎಲ್ಲ ರೂಪ ಬಂದೋಯ್ತು. ಪರಮಾತ್ಮನೇ ಸತತ ಏಕರೂಪಿಣೆ. ಇದು ಕೊಟೇಶನ್ ಹಾಕೋಬೇಕಾದ್ರೆ. ನೈವೈತೆ ಜಾಯಂತೆ, ಯಾವ ರೂಪಕ್ಕೂ ಹುಟ್ಟಿಲ್ಲ, ಯಾವ ರೂಪಕ್ಕೂ ಸಾವಿಲ್ಲ. ಎಲ್ಲ ರೂಪಗಳು ಅನಾದಿ ನಿತ್ಯ. ಜೀವರಿಗಿರೋದೇ ಕೆಲವು ರೂಪಗಳು. ಅದರಲ್ಲಿ ಒಂದು ರೂಪದಿಂದ ಮತ್ತೊಂದು ರೂಪ ಇಲ್ಲ. ಇಂದ್ರ ಇದ್ದಾಗ ವಾಲಿ ಇಲ್ಲ, ಅರ್ಜುನ ಇದ್ದಾಗ ವಾಲಿ ಇಲ್ಲ, ವಾಲಿ ಇದ್ದಾಗ ಅರ್ಜುನ ಇಲ್ಲ. ದೇವ್ರಿಗೆ ಹಾಗಲ್ಲ, ಎಲ್ಲ ಕಂಟೆಂಪರಿ, ಎಲ್ಲ ಕಾಲಕ್ಕೂ ಇರುತ್ತೆ, ಭೇದ ಇಲ್ಲ. ಮತ್ತೆ ಅನಂತ ರೂಪಗಳು ಕೂಡ ಅನಂತ ಕಾಲದಲ್ಲೂ ಇರುತ್ತೆ, ಒಂದೊಂದಕ್ಕೆ ಭೇದ ಇಲ್ಲದೆ ಇರ್ತಾರೆ ಎಂಬ ದೇವರ ವೈಭವ. ಅಂದಮೇಲೆ ಸಾವಿನ ಪ್ರಶ್ನೆ ಬರಲೇ ಇಲ್ಲ. ಈಗ ಹುಟ್ಟಿನ ಪ್ರಶ್ನೆ, ಸಾವಿನ ಪ್ರಶ್ನೆನೂ ಇಲ್ಲ. ಜೀವನಿಗೆ ಎರಡು ಇರೋದ್ರಿಂದ ಈ ರೀತಿ ಕಂಪೇರ್ ಮಾಡಬಾರ್ದಾದ್ದರಿಂದ ಭಿನ್ನಾಂಶ. ಸ್ವರೂಪಾಂಶಕ್ಕಾಗೋದು ಮೂಲಕ್ಕಾಗಬೇಕು, ಭಿನ್ನಾಂಶಕ್ಕಾಗೋದು ಆಗಬೇಕಾಗಿಲ್ಲ. ಆದ್ದರಿಂದ ಸಮಸ್ಯೆ ಇಲ್ಲ. ನೈವೈತೆ ಜಾಯಂತೆ ನಮ್ರಿಯಂತೆ ನೈಷಾಂ ಅನುಜ್ಞಾ. ಇದಕ್ಕೆ ಯಾರೋ ಅಜ್ಞೆ ಕೊಡಬೇಕಾಗಿಲ್ಲ. ನಾ ಬಂಧ ನಾ ಮುಕ್ತಿ. ಬಂಧ ಇಲ್ಲ, ದೇವರು ಮುಕ್ತಿ ಇಲ್ಲ ಅಲ್ಲ, ನಿತ್ಯ ಮುಕ್ತ. ಬಂಧ ಇಲ್ಲ ಅಂದರೆ ಬಂಧ ಪ್ರಯುಕ್ತ ಮುಕ್ತಿ ಇಲ್ಲ. ಗೊತ್ತಾಯ್ತಾ? ಬಂಧ ಇಲ್ಲ, ಬೇರೆ ನಿತ್ಯ ಮುಕ್ತತ್ವ ಇದ್ದೇ ಇದೆ. ದೇವ್ರಿಗೆ ಮುಕ್ತಿ ಇಲ್ಲ ಅಂತ ಅಂದರೆ ದೊಡ್ಡದು ಹೈಲೈಟ್ ಮಾಡಬಾರ್ದು. ಮತ್ತೆ ಸರ್ವ ಏವ ಹೇತೆ ಪೂರ್ಣಾ ಅಜರಾ ಅಮೃತಾ ಪರಮಾ ಪರಾನಂದ. ಎಲ್ಲವೂ ಪೂರ್ಣ ರೂಪಗಳು, ಅಜರ ಮುಪ್ಪಿಲ್ಲದ ರೂಪಗಳು. ಅದಕ್ಕೆ ಅರ್ಜುನ ಪ್ರಶ್ನೆ ಮಾಡಿದ, ನೀನೇ ಹೇಳಿದೆ ಈಗ, ನಾನು ಹೇಳಿದ್ದೆ ಇದನ್ನೆಲ್ಲ ಕೂಡ. ಏನಂತ ಹೇಳಿದ ಪರಮಾತ್ಮ? ನಾನಿದ ಅಹಂ ವ್ಯವಸ್ಥತೆ ಪೂರ್ವಂ ಪ್ರೋಕ್ತವಾನ್ ಅಹಮವ್ಯ ಅಂತ ಹೇಳಿದ ಕೃಷ್ಣ. ಏನಿದೆ ಆಶ್ಚರ್ಯ? ನಾನು ನೀನು ಸಮಯಸ್ಕರು 7 ತಿಂಗಳು ಡಿಫರೆನ್ಸ್ ಇದೆ ಅಷ್ಟೇ. ನೀನು ಹೇಳ್ತಿರೋ ನಿಮ್ಮ ಮುತ್ತಾತ್ರಿ ನಾನೇ ಮುಂಜೆ ಮಾಡಿಸಿದ್ದು ಅಂದರೆ ಇಬ್ಬರು ಫ್ರೆಂಡ್ಸ್ ಮಾತಾಡ್ತಿದ್ರು. ಸಾಧ್ಯ ಇದೆಯಾ? ಕಥಮೇತದ್ವಿಜಾನೀಯ ಅಪರಂ ಭವತೋ ಜನ್ಮ ಪರಂ ಜನ್ಮ ವಿವಸ್ವತಃ ಕಥಮೇತದ್ವಿಜಾನೀಯಾಂ ತ್ವಮಾದೌ ಪ್ರೋಕ್ತವಾನಿತಿ. ಅದಕ್ಕೆ ಹೇಳ್ತಾನೆ, ಅರ್ಜುನ ನಿನಗೆ ಗೊತ್ತಿಲ್ಲ, ನಿನಗೆ ಹುಟ್ಟು ಸಹ ನನಗೆ ಯಾವುದೂ ಇಲ್ಲೇ ಇಲ್ಲ. ಅಜೋಪಿ ಸಣ್ಣ ಅವ್ಯಯಾತ್ಮ. ಆದ್ದರಿಂದ ಕೃಷ್ಣ ರೂಪದಲ್ಲೂ ಇದ್ದೇನೆ, ನಾನು ಎಲ್ಲ ರೂಪದಲ್ಲೂ ಇದ್ದೇನೆ, ಆದರೆ ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ. ನಿನಗದು ಗೊತ್ತಿಲ್ಲ, ನನಗೆಲ್ಲ ಗೊತ್ತು, ನಿನಗೆ ಗೊತ್ತಿಲ್ಲ. ವೇದಾಹಂ ಸಮತೀತಾನೆ ವರ್ತಮಾನಾನಿ ಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನತ್ವಮೇತ್ತ ಪರಂತಪ. ಎಷ್ಟು ಡಿಫ್ರೆನ್ಸ್ ಗೊತ್ತಾಗುತ್ತೆ. ಪೂಜ್ಯತೆ ಯುಜ್ಯತೆ ಚತುರ್ವೇದ ಸಿಕ್ಕಾಂತ ಶ್ರುತಿ ಅದು. ಯುಜ್ಯತೆ ನ ಚ ಜ್ಯೋತಿರಾದಿವತ್ಯಥ ಆದಿತ್ಯೋ ವಿಯದ್ಗತಃ ತತ್ಪ್ರಕಾಶಶ್ಚ ಏಕಪ್ರಕಾರ. ಸೂರ್ಯ ಆಕಾಶದಲ್ಲಿದ್ದಾನೆ, ಪ್ರಕಾಶ ಒಂದೇ ರೀತಿಯಲ್ಲಿದೆ. ಸೂರ್ಯ ಅಂದರೆ ಇಷ್ಟು ಬೆಳಕು ಫಿಕ್ಸ್ ಆಗಿಬಿಟ್ಟಿದೆ. ಶುಕ್ಲಂ ಕೃಷ್ಣಂ ಕನೀನಿಕಾ ಇತ್ಯಾದಿ ತದಂಶಶ್ಯಾಪಿ ಅಕ್ಷ್ಣೋ ದೇಹ ಸಂಬಂಧ ನ ತಾದೃಶಿ ಶಕ್ತಿ. ನೋಡಿದರೆ ಸೂರ್ಯ ಕಣ್ಣಲ್ಲಿದ್ದಾನೆ, ಅಲ್ಲಿದ್ದಾನೆ, ಆದರೆ ಕಣ್ಣು ಹೊತ್ತು ಸೂರ್ಯಗೇನೂ ಆಗೋದಿಲ್ಲ. ಅದರಿಂದ ಯಾಕೆ ಭಿನ್ನಾಂಶ ಇದು. ಗೊತ್ತಾಯ್ತಾ? ಭಿನ್ನಾಂಶಕ್ಕೆ ಅಫೆಕ್ಟ್ ಆಗೋದಿಲ್ಲ, ಸ್ವರೂಪಾಂಶಕ್ಕೆ ಆಗುತ್ತೆ. ದೃಷ್ಟಾಂತ ಕೊಟ್ಟರು. ಸೂರ್ಯಪ್ರಕಾಶ ಬೇರೆ, ಸೂರ್ಯ ಕಣ್ಣಲ್ಲಿರೋದು ಬೇರೆ. ಇದು ಹೇಗಿದ್ದಾನೆ? ಸೂರ್ಯ ಕಣ್ಣಲ್ಲಿದ್ದಾನೆ ಅಂತ ಕೇಳಿದರೆ ಅಂಶದಿಂದ ನಿಯಮನ ಮಾಡ್ಕೊಂಡಿದ್ದಾನೆ, ಅಲ್ಲಿ ಪ್ರತ್ಯೇಕ ಹಾಗೆ ಇದ್ದಾನೆ. ಅದ್ರ ಪ್ರಕಾಶಕ್ಕೆ ಇವ್ರ ಪ್ರಕಾಶಕ್ಕೂ ಸಂಬಂಧ ಇದೆ. ಇವ್ರು ಕಣ್ಣು ಹೊತ್ತು ಪ್ರಕಾಶ ಹೋಗೋದಿಲ್ಲ, ಪ್ರಕಾಶಿತ್ತು ಅದು ಕೂಡ ಕಣ್ಣು ಕೊಡಬೇಕಾಗಿಲ್ಲ. ಅದೇ ಭಿನ್ನಾಂಶ ಸ್ವಾರಸ್ಯ ಅದೆಷ್ಟು ಕೂಡ. ಹಾಗೆ ನಾನು ಲಕ್ಷ್ಮೀದೇವಿ ಅವರಿಬ್ಬರು ಇನ್ಯಾರಿಗೂ ಇಲ್ಲ. ಯಾರಿಗೆ? ಯಾವುದು? ಅಲ್ಲ, ಅಂಶ ಅದು. ಸೂರ್ಯ ಅಲ್ಲಿದ್ದಾನೆ, ಅಂಶ ಇಲ್ಲಿದೆ. ಗೊತ್ತಾಯ್ತಾ? ಇಲ್ಲೂ ಕೂಡ ಏನಾಯಿತು? ಕಣ್ಣಿಂದ ರೂಪ ಇದು ಬಿಟ್ಬಿಡ್ತಾನೆ ಹೊರತು ಸೂರ್ಯಗೇನೂ ಆಗಲಿಲ್ಲ. ಬಟ್ ಕಣ್ಣು ಬಿಟ್ಬಿಟ್ರೆ ಕಣ್ಣು ಹೋಗಿಬಿಡುತ್ತೆ. ಈ ಸ್ವಿಚ್ ಇದೆ, ಯಾವ ಸ್ವಿಚ್ ಆರಿಸ್ತೀವೋ ಆ ಲೈಟ್ ಆರುತ್ತೆ ಅಷ್ಟೇ. ಏನು ಸಂಬಂಧ? ಅದೇ ಹೇಳ್ತೀವಿ, ಭೇದ ಇದೆ. ಭಿನ್ನಾಂಶ ಇದ್ದಾಗ ಅಫೆಕ್ಟ್ ಆಗೋಲ್ಲ, ಸ್ವರೂಪಾಂಶ ಇದ್ದರೆ ಅಫೆಕ್ಟ್ ಆಗುತ್ತೆ. ಗೊತ್ತಾಯ್ತಾ? ತದಂಶಾಕ್ಷಣೋ ದೇಹ ಸಂಬಂಧ ತಾದೃಶೀ ಶಕ್ತಿ ಆದರೆ ಈ ದಮ್ಮನ ಕಂಡಿರೋ ಸೂರ್ಯ, ಇಲ್ಲಿ ಸೂರ್ಯ ಇದ್ದಾನೆ, ಅಲ್ಲಿ ಸೂರ್ಯ ಇದ್ದಾನೆ. ಆತ ಸೂರ್ಯ ಎಲ್ಲ ಕಡೆ ಬೆಳಕು ಕೊಡ್ತಾರೆ, ಇದು ಎಲ್ಲ ಕಡೆ ಬೆಳಕು ಕೊಡೋದೆ. ಒಬ್ಬನ ಕಡೆ ಇನ್ನೊಬ್ಬನ ಕಣ್ಣು ಕಾಣಿಸ್ಬೇಕಾಗಿಲ್ಲ, ಇವನಿಗೆ ಅಷ್ಟೇ. ಅದು ಒಂದು ಲಿಮಿಟೆಡ್ ಇದರಲ್ಲಿ ಅಷ್ಟೇ, ಆಮೇಲೆ ಕಣ್ಣು ಕಾಣೋದಿಲ್ಲ ಅಂತ ಹೇಳ್ಬಿಟ್ಟು. ಆ ರೂಪ ಹಾಗಲ್ಲ, ವಿಶ್ವಕ್ಕೆ ಬೆಳಕು ಕೊಡೋದು. ಅದೇ ಸೂರ್ಯನೇ, ಆದರೆ ಇಟ್ಟಿರೋ ಅಂಶ ಪೂರ್ಣ ಇಲ್ಲ. ಸೂರ್ಯ ಇಲ್ಲಿ ಪೂರ್ಣ ಸೂರ್ಯ ಕಣ್ಣು ಬರಸ್ತಾ ಬಿಡ್ತಿತ್ತು. ಪೂರ್ಣ ಸೂರ್ಯ ಇಲ್ಲ, ಚೂರು ಇಟ್ಟಿದ್ದಾರೆ ಅಷ್ಟೇ. ಅರ್ಥ ಆಯ್ತಾ? ಇದೆಲ್ಲ ವಿಶೇಷ. ದೇವ್ರಿಗೆ ಹಾಗಲ್ಲ, ಎಲ್ಲಿದ್ರೆ ಹೇಗಿರ್ತಾನೆ? ಸುಡೋದಿಲ್ಲ. ಯಾಕೆ? ಅನುಗ್ರಹ ಮಾಡ್ತಾರೆ. ಸುಡೋದಾಗಿದೆ ದೇವ್ರು, ಬೇಕಾದ್ರೆ ಮಾಡೋದಿಲ್ಲ, ಅನುಗ್ರಹ ಮಾಡ್ತಾರೆ. ಉಳಿದವ್ರು ಹಾಗಲ್ಲ, ಅವ್ರ ನೇಚರ್ ಬೇರೆ. ನಮಗಿಂತ ಭಾರಿ ದೊಡ್ಡವರು, ಆದರೆ ದೇವ್ರ ಮುಂದೆ ಏನೂ ಆಗೋದಿಲ್ಲ. ಇದು ವಿಶೇಷ. ದೊಡ್ಡ ಬಿಲ್ಡಿಂಗ್, ಭಾರಿ ದೊಡ್ಡ ಬಿಲ್ಡಿಂಗು ಪ್ಲೇನಲ್ಲಿ ನೋಡಿದರೆ ಗ್ರೌಂಡ್ ಲೆವೆಲ್ ಅಷ್ಟೇ. ಮೇಲೆ ನೋಡಿಬಿಟ್ರೆ ನಿಮಗೆ
ಹೈಟ್ ಕಾಣಿಸೋದೆ ಆಕಾಶದಿಂದ ಅಷ್ಟು ಚಿಕ್ಕದಾಗಿಬಿಡುತ್ತೆ. ಅಂದರೆ ನಮ್ಗೆ ಎಷ್ಟೆಷ್ಟು ದೊಡ್ಡವರು ಕೂಡ ದೇವ್ರ ಮುಂದೆ ಏನಾಗಿಬಿಡ್ತಾರೆ, ಚಿಕ್ಕವರಾಗಿಬಿಡ್ತಾರೆ. ಅದನ್ನೇ ಹೇಳಬೇಕಾದ್ರೆ ಹೇಳ್ತಾರೆ, ಹೇಳಿದರೆ ತ್ರಿಪಾದಶ್ಯಾಮೃತಂ ದಿವಿ ಪಾದೋಶ್ಯ ವಿಶ್ವಾಭೂತಾನಿ. ಎಷ್ಟು ಇವ್ರು ಹಾರಾಡಿದ್ರು ಕೂಡ ದೇವರು ಅಂಗಾರಗಳು ಸೇರ್ಕೊಂಡ್ಬಿಡ್ತಾರೆ ಹೊರತು ದೇವರು ಭಯ ಮ್ಯಾಚ್ ಮಾಡಲಿಕ್ಕೆ ಯಾರಿಗೂ ಸಾಧ್ಯ. ಲಕ್ಷ್ಮೀದೇವಿ ವ್ಯಾಪ್ತರಾಗಿದ್ದಾರೆ, ಗುಣತಃ ಕಡಿಮೆ ಆಗಿಬಿಡ್ತಾರೆ. ಗುಣತಃ ಕಡಿಮೆ ಆಗೋದ್ರಿಂದ ಬೇರೆ ಆಯಿತು. ಪೂಜ್ಯತೆ ಚ ಜ್ಯೋತಿರಾದಿವತ್ ಯಥಾದಿತ್ಯೋ ವಿಯದ್ಗತಸ್ತತ್ಪ್ರಕಾಶಶ್ಚೈಕ ಪ್ರಕಾರ ಶುಕ್ಲಂ ಕೃಷ್ಣಂ ಕನೀನಿಕಾ ಇತ್ಯಾದಿ. ಬಿಡಿ ಭಾಗ, ಕಪ್ಪು ಭಾಗ ನೋಡಿ ಎಷ್ಟು ಹೇಳಿ ರೆಟಿನಾಗಿಲ್ಲ, ಮಾತಾಡೋದಿಲ್ಲ ನಾವು ಕಣ್ಣಲ್ಲಿ. ಬಿಳಿ ಭಾಗ ಇದೆ, ಕಪ್ಪು ಭಾಗ ಇದೆ, ಎಷ್ಟು ವೆರೈಟಿಗಳಿದೆ. ಆಮೇಲೆ ಕನೀನಿಕಾ ಇದೆ. ಇತಿ ತದಂಶಾಪಿ ಅಕ್ಷ್ಣೋ ದೇಹ ಸಂಬಂಧ ತಾದೃಶಿ ಶಕ್ತಿ. ಆ ಶಕ್ತಿ ಇಲ್ಲ ಈ ರೂಪಕ್ಕೆ. ತದನುಗ್ರಾಹ್ಯತ್ವಂಚ ತೇನೈವ ಆವೃತ್ತಿ ಪರಿಹಾರಶ್ಚ. ಮತ್ತು ಅನುಗ್ರಾಹ್ಯತ್ವ ಬೇರೆ ಇದೆ. ಕನಿ ಅಂದರೆ ಏನದು? ಕನೀನಿಕಾ ನಾವು ಇದನ್ನೇ ಕರಿತೀವಲ್ಲ, ರೆಟಿನಾ ಬರ್ತಾರೆ ಕರೀತಾರೆ. ನಾವು ಕಣ್ಣಲ್ಲಿ ಕಪ್ಪಿದೆ, ಒಳ ಮತ್ತೊಂದಿದೆ, ಅದು ಕನೀನಿಕಾ. ಬಾಹ್ಯಾಮೃತ ಜಲಸ್ಯ ಅಮೃತ ಸಮುದ್ರಸ್ಯ ಚ ಏಕತ್ವಂ. ಎರಡು ಅಮೃತ ಸಮುದ್ರನೂ ಇದೆ, ನಾವು ನೋಡ್ತಕ್ಕಂಥ ಸಮುದ್ರನೂ ಇದೆ. ಅಮೃತನೂ ಇದೆ, ಸಮುದ್ರನೂ ಇದೆ. ಅದು ಎಷ್ಟು ಡಿಫ್ರೆನ್ಸ್ ಇದೆ ಎಲ್ಲದಕ್ಕೂ ಕೂಡ ಅದು ಅರ್ಥ ಮಾಡಿಕೊಂಡ್ರೆ ಗೊತ್ತಾಗುತ್ತೆ. ತದಂಶಾಪಿ ಶ್ಲೇಷ್ಮಣ. ಶ್ಲೇಷ್ಮಣ ಮೂಗಿನಿಂದ ಕಫ ಗಿಫ ಬರುತ್ತಲ್ಲ, ಜಲಾಂಶ ಇದೆ, ಏನೋ ಉಪಯೋಗಕ್ಕೆ ಬರುತ್ತೆ ಅದನ್ನು. ಆ ಥರ ಅಂಶ, ಇದು ಅಂಶನೇ, ಜಲದ ಅಂಶ ಇದೆ ಇಲ್ವಾ? ಇದೆ, ಉಪಯೋಗಕ್ಕೆ ಬರುತ್ತೆ ಅದನ್ನು. ಇದು ಭಿನ್ನಾಂಶ ಇದೆ. ಸ್ವರೂಪಾಂಶ ಆದರೆ ಬರೋದಿಲ್ಲ, ಇದು ಬರೋದ್ರೆ ಸಾಧ್ಯ ಇಲ್ಲ. ಅದಕ್ಕೆ ಮಡಿದಿದೆ, ಮಡಿನೇ ಮುಟ್ಟಿದ, ಮೈಲಿಗೆ ಆಗಲಿಲ್ಲ. ಮೈಲಿಗೆ ಅದು ಎರಡು ಬಟ್ಟೆನೇ ಬಟ್ ಇದು ಏನಾಗಿದೆ, ಮಡಿ ಬಟ್ಟೆ. ಅದು ಅಂಶ ಬಿಟ್ಟರೆ ಅದು ಪೂರ್ತಿ ಮೈಲಿಗೆ ಆಗಿಬಿಡುತ್ತೆ. ಇನ್ನೊಂದು ಕೋಲಲ್ಲಿ ಇದ್ರೆ ಆಗೋದಿಲ್ಲ. ಯಾತಕ್ಕೆ? ಕೋಲ್ ಬೇರೆ. ಎರಡು ಕೋಲಲ್ಲಿ ಬಟ್ಟೆಗಳಿದೆ, ಒಂದು ಕೋಲು 3-4 ಬಟ್ಟೆ ಇತ್ತು, ಒಂದು ಬಿಟ್ಟೆ ಎಲ್ಲ ಮೈಲಿಗೆ ಆಯಿತು. ಇನ್ನೊಂದು ಕೋಲು ಡಿಸ್ಕನೆಕ್ಟ್ ಆಗಿದೆ, ಮೈಲಿಗೆ ಆಗಲ್ಲ ಅದು. ಸೊ ದೇವ್ರು ಹೇಗಿದೆ, ಅದು ಕೋಲೆ, ಅದು ಯುದ್ಧ ವಸ್ತ್ರನೇ. ಆ ಭಿನ್ನಾಂಶ ಅದು ಗೊತ್ತಾಯ್ತಾ? ಭಿನ್ನಾಂಶವಾಗಿದ್ದರಿಂದ ಏನೂ ಆಗಲಿಲ್ಲ. ಅವೆಲ್ಲ ಮರಣ ಮಾಡಬೇಕು, ಗಟ್ಟಿ ಆಗುತ್ತಾಗ ಮಾಡಿ ಅವು ದೇವರಿಗೆ ಏನೂ ಅಫೆಕ್ಟ್ ಆಗಲ್ಲ, ನಮಗೆ ಅಫೆಕ್ಟ್ ಆಗದೆ ಇರೋದಿಲ್ಲ ಅಂತ ಇದೆ. ತದಂಶಾಪಿ ಶ್ಲೇಷ್ಮಣ ತದನುರಾಹ್ಯತ್ವ ತೇನೈವ ವಿರೋಧಿ ನಿವೃತ್ತಿಶ್ಚ ಮೋಕ್ಷಧರ್ಮೇ ಚ. ಯತ್ಕಿಂಚಿತಿಹ ಲೋಕೇಸ್ಮಿನ್ ದೇಹಬದ್ಧಂ ವಿಷಾಂಪತೆ ಸರ್ವಂ ಪಂಚಭಿರಾವಿಷ್ಟಂ ಭೂತೈ ಈಶ್ವರ ಬುದ್ಧಿಜೈ. ಈ ಜಗತ್ತು ಏನೇನು ನೋಡ್ತೇವೆ ನಾವೀಗ, ಪ್ರತಿಯೊಂದರಲ್ಲೂ 5 ಭೂತಗಳಿವೆ, ಪಂಚಭೂತಗಳಿದೆ ಜಗತ್ತು. ಇರಲಿಕ್ಕೆ ಸಾಧ್ಯವೇ ಇಲ್ಲ. ಇದೆ ಈಶ್ವರೋ ನಹಿ, ಅದು ಪರಮಾತ್ಮನೇ ಸಂಬಂಧಪಟ್ಟಿದ್ದಲ್ಲ. ಈಶ್ವರೋ ಹಿ ಮಹದ್ಭೂತಂ. ಎಲ್ಲಿ ಬಂದಿದೆ ಮಾತು? ಏಕೋ ವಿಷ್ಣುರ್ ಮಹದ್ಭೂತಂ. ಮಹದ್ಭೂತಂ ಅಂದ್ರೇನು? ದೊಡ್ಡ ವ್ಯಕ್ತಿ ಅಂತ, ಭಾರಿ ದೊಡ್ಡ ವ್ಯಕ್ತಿ. ಭೂತ ಶಬ್ದ ನೀ ಭೂತ ಮಾಡ್ಕೋಬಾರ್ದು. ಪ್ರಭುರ್ ನಾರಾಯಣೋ ವಿರಾಟ್. ಆತ ಯಾರು? ಪ್ರಭು ನಾರಾಯಣ ವಿರಾಟ್. ಭೂತಾಂತರಾತ್ಮ ವಿಜ್ಞೇಯ ಸಗುಣೋ ನಿರ್ಗುಣೋಪಿ ಚ. ಆತ ಸಗುಣನೂ ಹೌದು, ನಿರ್ಗುಣನೂ ಹೌದು. ಅದು ಹೇಳಿದೆ ಆಗಲೇ. ಭೂತ ಪ್ರಳಯಮವ್ಯಕ್ತಂ ಶುಶ್ರೂಷುರ್ ನೃಪಸತ್ತಮ. ಇದಿಷ್ಟು ಕೂಡ ಮೋಕ್ಷ ಧರ್ಮದಲ್ಲಿ ಈ ಶ್ರುತಿ ಅರ್ಥ ಬಂದಿದೆ. ಅದಾದಮೇಲೆ ವಾರಾಹೇಚ, ವರಾಪುರಾಣದಲ್ಲೂ ಹೇಳ್ತಾರೆ. ಅಂಶಾಶ್ಚ ದೇಹಯೋಗ್ಯತ್ವ ಜೀವಬಂಧಾದಿ ಸಂಯುತಾ ಅನುಗ್ರಾಹ್ಯಾಶ್ಚೇಶ್ವರೇಣ ನಮನಶ್ಚಾದಿಕೋ ಹರಿ. ಅದೇಹ ಬಂಧ ಯೋಗ್ಯತ್ವಾತ್ ಯಥಾ ಸೂರ್ಯಪ್ರಭಾ ಅಕ್ಷಿಣಿ ಯಥಾ ಅಮೃತ ಸಮುದ್ರಸ್ಯ ಶ್ಲೇಷ್ಮಾದೇಶ್ಚ ಸ್ಥಿರೂಪತ ಅನುಗ್ರಾಹ್ಯತ್ವಮನ್ಯಸ್ಯ ತೇನೈವಾವೃತಿ ರೋಧನಂ ಇತಿ. ಅಂಶಾಶ್ಚ ದೇಹಯೋಗ್ಯತ್ವಾತ್ ಜೀವಾ ಬಂಧಾದಿ ಸಂಯುತ. ಈ ಅಂಶಗಳಾಗಿದ್ದರೂ ಕೂಡ ಭಿನ್ನಾಂಶವಾಗಿರೋದ್ರಿಂದ ಇವರೆಲ್ಲ ಬಂಧಾದಿಗಳಿಂದ ಕೂಡಿದ್ದಾರೆ. ಅನುಗ್ರಹ್ಯಾಶ್ಚ ಈಶ್ವರೇಣ, ದೇವರ ಅನುಗ್ರಹ ಇವನಿಗೆ ಬೇಕು. ನತು ಮತ್ಸ್ಯಾದಿಕೋ ಹರೇಹೆ, ಮತ್ಸ್ಯಾದಿ ರೂಪಗಳು ಹಾಗಲ್ಲ. ಮತ್ಸ್ಯರೂಪ ನಾರಾಯಣ ಅವಲಂಬಿಸಿದೆ ಅಂತ ಹೇಳಬಾರ್ದು, ಮತ್ಸ್ಯರೂಪ ಕೂರ್ವ ಅವಲಂಬಿಸಿದೆ ಹೇಳಬಾರ್ದು. ಅರ್ಥ ಎಲ್ಲವೂ ಇಂಡಿಪೆಂಡೆಂಟ್. ಅದೇಹ ಬಂಧ ಯೋಗ್ಯತ್ವಾತ್ ಯಥಾ ಸೂರ್ಯಪ್ರಭಾ ಅಕ್ಷಿಣಿ. ಅದೇಹ ಬಂಧ ಯೋಗ್ಯತ್ವಾತ್, ದೇಹ ಬಂಧ ಇಲ್ಲ, ಅವೆಲ್ಲ ಇಲ್ಲೇ ಇಲ್ಲ. ಆದ್ದರಿಂದ ದೇವರಿಗೆ ಸಂಬಂಧಪಟ್ಟಿದ್ದಲ್ಲ. ಈ ದೃಷ್ಟಾಂತ ಕೊಟ್ಟರಲ್ಲ, ಸೂರ್ಯಪ್ರಭಾ ಅಕ್ಷಿಣಿ, ಅದೇ ದೃಷ್ಟಾಂತ. ಯಥಾ ಅಮೃತ ಸಮುದ್ರಶ್ಚ ಶ್ಲೇಷ್ಮಾದೇಶ್ಚ ರೂಪತ. ಅಮೃತ ಸಮುದ್ರ ಇದೆ, ಅಮೃತ ಇದೆ, ಸ್ವರೂಪ. ಅದು ಶ್ಲೇಷ್ಮ ಇದೆ, ನೀರಿದೆ, ಅದು ಸ್ವರೂಪ ಅಲ್ಲ, ಭಿನ್ನಾಂಶ. ಅನುಗ್ರಾಹ್ಯ ಮನೆಯಲ್ಲೇ ತಗೊಳ್ಳಿ, ಅದು ಕುಡಿಯೋ ನೀರು ಬೇರೆ, ಸ್ನಾನದ ನೀರು ಬೇರೆ. ಅದೇ ಟ್ಯಾಪಿಂದ ಬಂದಿದೆ, ಅಲ್ಲಿಗೆ ಹೋಗಿದೆ, ಇಲ್ಲಿ ಬಂದಿದೆ. ಇದನ್ನು ಕುಡಿಯೋದಿಲ್ಲ, ಇದನ್ನು
ಇದು ಎರಡಕ್ಕೂ ಬರುತ್ತೆ. ಯಾವುದು ಕುಡಿಯೋದಿರಲಿ ಸ್ನಾನವನ್ನು ಮಾಡ್ಬೇಕಾದ್ರೆ ಅದ್ರಲ್ಲಿ ಮಾಡಕ್ಕೆ ಬರೋದಿಲ್ಲ. ಗೊತ್ತಾಯ್ತಾ? ಅಂದರೆ ಅದು ಅಂಶ ವೇರಿ ಆಗಲಿಕ್ಕೆ ಶುರುವಾಗತ್ತೆ. ಇದೆಲ್ಲ ಯೋಚನೆ ಮಾಡಬೇಕು. ಅನುಗ್ರಾಹ್ಯತ್ವಮನ್ಯಸ್ಯ 20 ಟ್ಯಾಪ್ ಇದೆ, ಅಷ್ಟೇ ಫೋರ್ಸಲ್ಲಿ ಬರುತ್ತೆ. ಯಾಕೆ? ಎಲ್ಲ ಸಪ್ರೇಟ್ ಕನೆಕ್ಷನ್. ಒಂದೇ ಕನೆಕ್ಷನ್ ಕೊಟ್ಟು ಎಲ್ಲ ಬಿಟ್ಬಿಟ್ರೆ ಎಲ್ಲರೂ ಇಷ್ಟಿಷ್ಟೇ ಬರುತ್ತೆ. ಅದಕ್ಕೆ ಡಿವೈಡ್ ಆಗಿ ಅದು ಇದರಿಂದ ಅದು ಎಫೆಕ್ಟ್ ಆಗಲ್ಲ. ಯಾವುದು ಎಫೆಕ್ಟ್ ಆಗಲಿಲ್ಲ? ಟ್ಯಾಂಕ್ ಎಫೆಕ್ಟ್ ಆಗೋದಿಲ್ಲ. ಟ್ಯಾಂಕ್ ಏನಾಗೋದಿಲ್ಲ, ಬಟ್ ಇದಕ್ಕೆ ಎಫೆಕ್ಟ್ ಆಗುತ್ತೆ. ಅದೆಲ್ಲ ದೃಷ್ಟಾಂತಗಳೇ. ಫೈನಲ್ ಸ್ವರೂಪಾಂಶ ಭಿನ್ನಾಂಶ ಬರೀಬಾರ್ದು. ಇವೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕೆ ಕೇಳೋ ದೃಷ್ಟಾಂತಗಳೇ ಹೊರತು ಯಾವುದಕ್ಕೂ ಕೂಡ ಏನು ತಿಳ್ಕೊಳ್ಬಾರ್ದು, ಸಂಪೂರ್ಣ ಸಾಮ್ಯ ಯೋಚನೆ ಮಾಡೋಕ್ಕೆ ಹೋಗಬಾರ್ದು. ಯಾರಿಗೆ? ಇಲ್ಲ 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 ರುಜುಗಳದ್ದು ಹಾಗೇನೆ. ರುಜುಗಳದ್ದು ಕೂಡ ಫ್ರಾಕ್ಷನ್ ಸಮಥಿಂಗ್ ವೇರಿಯೇಷನ್ ಇದ್ದೇ ಇರುತ್ತೆ. ಅದೇ ಹೇಳಿದ್ದಲ್ಲ, ಎಲ್ಲ ಆಲ್ ಪ್ರಾಕ್ಟಿಕಲ್ ನೋ. ಇದು ಥಿಯರಿಟಿಕಲಿ ಬಂದರೆ ಏನಿದೆ, ಸ್ವಲ್ಪ ಡಿಫರೆನ್ಸ್ ಇದೆ. ತಥಾ ಅಮೃತ ಸಮುದ್ರಸ್ಯ ಶ್ಲೇಷ್ಮಾದಿ ಅದು ಅದೇನು ನೆಗ್ಲಿಜಿಬಲ್ ಅದು, ಬಟ್ ದೇರ್ ಈಸ್ ಒಪ್ಕೋಬೇಕು. ಇಲ್ಲ ಅವತಾರ ಅಂತ ಕರೆಯೋದೇ ಇಲ್ಲ. ಆಗ ದೇವ್ರನ್ನ ಅದಕ್ಕೇನೆ ಮೂಲ ರೂಪ ವ್ಯತ್ಯಾಸ ಏನೂ ಇಲ್ಲ ಅಂದರೆ ಏನೂ ಇಲ್ಲ. ಮಹಾಲಕ್ಷ್ಮಿಗೂ ಏನೂ ಇಲ್ಲ. ಸ್ವಲ್ಪ ಅವ್ರು 100% ಅವರಿಗೆ 100% ಅಪ್ಲಿಕಬಲ್ ಅವರಿಬ್ಬರಿಗೆ. ಉಳಿದವರಿಗೆ ಪರ್ಸೆಂಟೇಜ್ ಚೇಂಜ್ ಆಗ್ತಾ ಹೋಗು. ಶ್ಲೇಷ್ಮಾದೇಶ ಚತುರೂಪತ ಅದು ನೀರಿತ್ತೆ, ಸ್ವಲ್ಪ ಉಪಯೋಗಿಸ್ಬಿಟ್ಟ, ದೇವ್ರ ಪೂಜೆ ಬರೋಲ್ಲ ನೋಡಿ, ಅದೇ ವ್ಯತ್ಯಾಸ ಆಗುತ್ತೆ. ಈಗ ಅಷ್ಟಕ್ಕೇನೆ ನೀರೇನು ಚೇಂಜ್ ಆಗಲಿಲ್ಲ. ಒಂದು ಕೈ ತಾಕಿಬಿಡ್ತು. ಯಾವುದು ಬೆರಳು ತಾಕಬಾರ್ದು. ನೈವೇದ್ಯ ಅಗ್ರಪೂಜೆ ಅಗ್ರದಕ್ಕೆ ತರಬೇಕಾದ್ರೆ ಬೆರಳು ತಾಕ್ಕೊಡು. ಕೆಲವು ಹೀಗಿಟ್ಕೊಂಡೆ ಬರ್ತಾರೆ ನೀರು ತರಬೇಕಾಗ್ತ ತಟ್ಟ ಬೈಲಿಗೆ ಇದು ಕವಳೆ ಸೇರಿಬಿಡತ್ತೆ. ಕೊರೋನಾ ಬಂದಾಗ ಅರ್ಥ ಆಗಿದೆಯಲ್ಲ, ಅದು ಹೀಗೆ ತರಬೇಕಾ ಹೊರತು ಇಲ್ಲ ಹೀಗೆ ಹಿಡ್ಕೊಂಬರ್ಬೇಕು ಕೆಳಗಿಂದ, ಇಲ್ಲ ಹೀಗೆ ತರಬೇಕು. ನೀವು ಕೈ ಇಟ್ಕೊಂಡು ತರಬಾರ್ದು. ಆ ತಟ್ಬಿಟ್ಟು ದೇವ್ರ ಪೂಜೆ ಬರೋಲ್ಲ, ಮಡಿಗೆ ಬರೋಲ್ಲ, ತರಬೇಕು. ಇನ್ನೊಬ್ಬರು ಅದೇನು ಬೇಡ ನಾವು ಕುಡಿಯಲ್ಲ ಅಂದ್ಬಿಡ್ತಾರೆ. ಹಾಂ, ಟಚ್ ಆಗಬಾರ್ದು. ಅದು ಗಂಧ ಟಚ್ ಆಗಬಾರ್ದು. ಗೊತ್ತಾಯ್ತು? ನಮ್ಮ ಗಾಳಿ ಮೂಗಿನ ವಾಸನೆ ಬರಬಾರ್ದು ಅದಕ್ಕೆ. ಗೊತ್ತಾಯ್ತಾ? ಅದಕ್ಕೆ ದೂರ ಅದಕ್ಕೆ ಹೇಳ್ತಾರೆ, ತಮಾಷೆ ಮಾಡ್ತಾರೆ. ಅದಕ್ಕೇನೆ ಸಂಜೀವನಪರ ಸುಲಭ ಗೃಹ ತರೋದು ಕಷ್ಟ ಹೇಳ್ತಾರೆ. ಹೂ ತರಬೇಕಾದ್ರೆ ಆ ವಾಸನೆ ನಮಗೆ ಬಡಿಬಾರ್ದು, ನಿರ್ಮಾಲ್ಯ ಆಗಿಬಿಡುತ್ತೆ ದೇವರಿಗೆ. ಅರ್ಥ ಆಯ್ತಾ? ಅದೆಲ್ಲ ಅಡಿ ನೈವೇದ್ಯ ಕೆಟ್ಟಿರ್ತಾರೆ, ನೋಡಿಬಿಟ್ಟು ಇವ್ರಿಗೆ ಸ್ವಲ್ಪ ಇಷ್ಟಪಟ್ಬಿಟ್ರೆ ಹೋಯ್ತು, ನೈವೇದ್ಯ ಬರೋದು. ಎಂಜಲಾದ ಲೆಕ್ಕ ಹುಚ್ಚಿ ಶೇಷ ಆಗಿಬಿಡುತ್ತೆ. ಹುಷಾರಾಗಿರುತ್ತೆ. ಅದಕ್ಕೆ ನೈವೇದ್ಯ ಮಾಡಬೇಕಾದ್ರೆ ಸುಮ್ಮನೆ ಮಂತ್ರ ಬರೋದಲ್ಲ, ಅದೆಲ್ಲ ಮೇಂಟೈನ್ ಮಾಡಬೇಕು. ಇಲ್ಲ ಕರೆಂಟ್ ಸಹವಾಸ ಇದ್ದರೆ ಹಾಗೋ ಹಾಗೆ ಹುಡುಗರು ಮುಟ್ಲಕ್ಕೆ ಬರೋ ಎಕ್ಸ್ಪರ್ಟ್ ಮಾತ್ರ ಹೇಗೆ ಮುಟ್ತಾನೋ ಹಾಗಿರ್ಬೇಕು. ಕಚ್ಚಿಕೊಟ್ಟಿಲ್ಲ ಹಾಗೆಲ್ಲ ಸುಳ್ಳು ಕತೆ ಅದು. ಸಿನಿಮಾ ನೋಡಿದ್ದಕ್ಕೆ ಅದು ಅನಾಹುತ. ಸಿನಿಮಾ ನಾಟಕ ಬಂದದ್ದು. ಪುರಾಣ ನೋಡಿದ್ರೆ ಹಾಗಾಗ್ತಿದ್ದಿಲ್ಲ, ಪುರಾಣ ಓದಿದ್ರೆ ಹಾಗೆ ಬರ್ತಿರ್ಲಿಲ್ಲ. ಪೂಜೆ ಕೆಲಸ ಬರ್ತಿರಲ್ಲ, ಅದು ಅದೇ ಆಯ್ತಲ್ಲ, ದೊಡ್ಡದಾಯ್ತಲ್ಲ. ಅನುಗ್ರಾಹ್ಯತ್ವ ಬನ್ಯಸ್ಯ ಏನೈವ ಆವೃತ್ತಿ ರೋಧನಂ ಅಲ್ಲಿಗಿದೆ. ನಾಳೆ ಇನ್ನು ಮುಗಿದಿಲ್ಲ, ಅದೇ ಕಾರಣ ಸ್ವಲ್ಪ ಇದೆ. ನಾಳೆ ಹೇಳ್ತಾರೆ.